ಚೆಸ್ ಮಾಸ್ಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಚದುರಂಗದ ಆಟ ಕಲಿಯೋಣ ಕಲಿಸೋಣ ಕನ್ನಡದಲ್ಲಿ. ಇದು 15ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ನಾವು ಮಿಡಲ್ ಗೇಮ್ ಬಗ್ಗೆ ಮಾತಾಡೋಣ. ನೋಡಿ, ಈಗ ಓಪನಿಂಗ್ ಗೇಮಿಂದ ಮಿಡಲ್ ಗೇಮ್ಗೆ ಯಾವಾಗ ಎಂಟ್ರ್ ಆಗ್ತೀವಿ ಅನ್ನೋದಕ್ಕೆ ಹಲವಾರು ಅಪ್ರೋಚಸ್ ಇದೆ. ಅದರಲ್ಲಿ ನನಗೆ ಸರಿ ಅನಿಸೋದು ಇದು. ಹೇಗೆ ಅಂದರೆ, ಈಗ ನೋಡಿ, ಓಪನಿಂಗ್ ಗೇಮಲ್ಲಿ ನಮ್ಮ ಮುಂದೆ ತುಂಬ ಸ್ಪೇಸ್ ಇರುತ್ತೆ. ನಮ್ಮ ಪೀಸಸ್ನ ಡೆವಲಪ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಇವ್ರ ಕಡೆಯಿಂದ ಅಥವಾ ನಮ್ಮ ಕಡೆಯಿಂದ ಅವ್ರಿಗೆ ಯಾವುದೇ ರೆಸಿಸ್ಟೆನ್ಸ್ ಇಲ್ದಿರ ನಾವು ತಕ್ಕ ಮಟ್ಟಿಗೆ ಡೆವಲಪ್ ಆಗ್ತೀವಿ. ಅಷ್ಟಾದಮೇಲೆ ಒಂದು ಪಾಯಿಂಟ್ ಬರುತ್ತೆ ನೋಡಿ. ಈ ಒಂದು ಲೈನ್ ಏನಿದೆ, ಈ 4 and 5th ರ್ಯಾಂಕ್ ಸೆಂಟ್ರಲ್ಲಿ, ಇದನ್ನು ನಾವೊಂದು ಬಾರ್ಡರ್ ಅಂತ ತಿಳ್ಕೊಂಡ್ರೆ, ಈ ಸ್ಪೇಸು ನಮ್ಮ ಒಂದು ವೈಟ್ ಕಿಂಗಿಗೆ ಸೇರಿರೋದು, ಈ ಸ್ಪೇಸ್ ಏನಿದೆ ಇದು ಅವ್ರಿಗೆ ಸೇರಿರೋದು. ಈಗ ನಾವು ನಮ್ಮ ಸ್ಪೇಸಲ್ಲಿ ನಾವು ಡೆವಲಪ್ ಆಗೋದು ಒಂಥರ ಗೇಮ್ ಆದರೆ, ಅವ್ರ ಸ್ಪೇಸ್ ಒಳಗಡೆ ಡೆವಲಪ್ ಮಾಡಿಕೊಂಡು ಅಲ್ಲಿ ನಮ್ಮ ಪೋಸ್ಟ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಇನ್ನೊಂದು ಗೇಮು. ಅದು ಯಾವಾಗ ಶುರುವಾಗುತ್ತೆ ಅದೇ ಮಿಡಲ್ ಗೇಮ್. ಚೆಸ್ ಮಿಡಲ್ ಗೇಮಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಮುಖ್ಯ ವಿಷಯಗಳ ಬಗ್ಗೆ ಗಮನ ಹರಿಸೋಣ. ಮೊದಲನೆಯದಾಗಿ ನಮಗೆ ಒಂದು ಪ್ಲ್ಯಾನ್ ಇರಬೇಕು, ಒಂದು ಗೋಲ್ ಇರಬೇಕು. ಆವಾಗ ಮಾತ್ರ ನಾವು ನಮ್ಮ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ. ಎರಡನೇದು, ಆಲ್ರೆಡಿ ಓಪನಿಂಗಲ್ಲಿ ಡೆವಲಪ್ ಆಗಿರುವಂಥ ಪೀಸಸ್ನ ತುಂಬ ಚೆನ್ನಾಗಿ ನಾವು ಬಳಸ್ಕೋಬೇಕು. ಮೂರನೇದು, ಯಾವಾಗ ನಮಗೆ ಎದುರುಗಡೆ ಯಾವುದೇ ಒಂದು ಟಾರ್ಗೆಟ್ ಕಾಣಿಸೋದಿಲ್ಲ ಆವಾಗ ನಾವು ಆಪೋನೆಂಟ್ ಮೂವ್ಸ್ನ ರಿಸ್ಟ್ರಿಕ್ಟ್ ಮಾಡೋದ್ರ ಕಡೆ ಜಾಸ್ತಿ ಗಮನ ಕೊಡಬೇಕು. ಮತ್ತು ಸ್ಪೇಸ್ ಯಾವತ್ತೂ ನಾವು ಗೇನ್ ಮಾಡ್ತಾನೇ ಇರಬೇಕು. ಐದನೇದು, ಕೋಆರ್ಡಿನೇಷನ್ ಬಿಟ್ವೀನ್ ಯುವರ್ ಪೀಸಸ್. ನಮ್ಮ ಪೀಸಸ್ ಏನಿದೆ ಇದ್ರ ಜೊತೆ ಒಂದಕ್ಕೊಂದಕ್ಕೆ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಇದೇ ನಮಗೆ ವಿನ್ನಿಂಗ್ ಎಡ್ಜ್. ಮತ್ತು ರೂಕ್ಸ್ನ ಆದಷ್ಟು ಬೇಗ ಗೇಮ್ ಒಳಗಡೆ ತೊಗೊಂಡು ಬರಬೇಕು. ಮತ್ತು ನಮ್ಮ ಒಂದು ಬಿಷಪ್ ಪೇರ್ಸ್ ಅಥವಾ ರೂಕ್ ಪೇರ್ಸ್ ನೋಡಿ, ಇದೆರಡಿದೆ. ಇದನ್ನು ಕೆಲವೊಮ್ಮೆ ಏನಾಗುತ್ತೆ, ನಾವು ಟ್ರೇಡ್ ಮಾಡೋವಾಗ ಸಿಚುವೇಶನ್ ಬರುತ್ತೆ, ಇದೊಂದು ಉಳಿಯೋ ಬದಲು ಪೇರ್ಸಲ್ಲಿ ಉಳ್ಕೊಂಡ್ರೆ ರೂಕ್ 2 ಇರಲಿ ಅಥವಾ ಇದೆರಡಿರಲಿ, ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಹಾಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಸಿಚುವೇಶನ್ ಪ್ರಕಾರ ನಾವು ಮುಂದೆ ಹೋಗ್ಬೋದು. ಮತ್ತು ಯಾವಾಗ ನಾವು ಪೀಸಸ್ನ ಟ್ರೇಡ್ ಮಾಡ್ತೀವಿ, ನಮ್ಮ ಪಾನ್ ಸ್ಟ್ರಕ್ಚರ್ ಬಗ್ಗೆ ತುಂಬ ಗಮನ ಇಟ್ಕೋಬೇಕಾಗತ್ತೆ. ಮತ್ತು ಸ್ಟ್ರಾಂಗ್ ಮಿಡ್ ಗೇಮ್ ಈಸ್ ಫೌಂಡೇಶನ್ ಫಾರ್ ವಿನ್ನಿಂಗ್ ಎಂಡ್ ಗೇಮ್. ನಮ್ಮ ಮಿಡ್ ಗೇಮ್ ಎಷ್ಟು ಸ್ಟ್ರಾಂಗ್ ಆಗಿ ಎಷ್ಟು ಚೆನ್ನಾಗಿ ನಾವು ತೊಗೊಂಡು ಹೋಗ್ತೀವೋ ಅಷ್ಟು ನಾವು ಎಂಡ್ ಗೇಮಲ್ಲೇ ವಿನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ಈ ಎಲ್ಲ ಅಂಶಗಳು ಒಳಗೊಂಡಿರುವಂತಹ ಒಂದು ಚೆಸ್ ಗೇಮ್ನ ವಿಶ್ಲೇಷಣೆ ಮಾಡಿ ಈ ಅಂಶಗಳನ್ನೆಲ್ಲ ಇನ್ನೂ ಹೆಚ್ಚು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಚೆಸ್ ಗೇಮ್ ನಡೆದಿದ್ದು ಟಾಟಾ ಸ್ಟೀಲ್ ಮಾಸ್ಟರ್ಸ್ ಈವೆಂಟಲ್ಲಿ 2020 ಜನವರಿ 16ನೇ ತಾರೀಕು. ಇದರಲ್ಲಿ ವೈಟ್ ಕಾಯಿಗಳೊಂದಿಗೆ ಆಡಿದಂಥವರು ವಿಶ್ವನಾಥನ್ ಆನಂದನ್ ಅವರು ಮತ್ತು ಬ್ಲ್ಯಾಕ್ ಪಾನ್ಗಳನ್ನ ನಡೆಸಿದವರು ಜೆಫ್ರಿ ಜಿಯಾಂಗ್. ಈ ಗೇಮ್ ಹೇಗೆ ಮುಂದುವರಿತು ನೋಡೋಣ. E4, E6, D4, D5, ನೈಟ್ C3, ಬಿಷಪ್ B4 ಮತ್ತು E5. ನೋಡಿ, ಇಲ್ಲಿವರೆಗೂ ಇದನ್ನು ನಾವೊಂದು ಓಪನಿಂಗ್ ಅಂತ ಕನ್ಸಿಡರ್ ಮಾಡ್ಬೋದು. ಇದರಿಂದ ಮುಂದೆ ಗೇಮ್ ಏನಿದೆ ಮಿಡ್ಲ್ ಗೇಮ್ ಕಡೆಗೆ ವಾಲೋದಕ್ಕೆ ಶುರುವಾಗುತ್ತೆ. ನೈಟ್ E7, A3, ಅಟ್ಯಾಕಿಂಗ್ ಆನ್ ಬಿಷಪ್ ಕ್ಯಾಪ್ಚರ್ C3, ಚೆಕ್, ಪಾನ್ ಕ್ಯಾಪ್ಚರ್ ಬಿಷಪ್. ನೋಡಿ, ಇಲ್ಲಿ ಡಬಲ್ ಪಾನ್ ಆಯಿತು. ಇದು ಒಂದು ವೀಕ್ ಪಾನ್ ಸ್ಟ್ರಕ್ಚರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಬಟ್ ಅದನ್ನು ಹೇಗೆ ನಿಭಾಯಿಸಿದ್ರು ಅದನ್ನು ಕೂಡ ಗಮನಿಸಿ. C5, ಅಟ್ಯಾಕಿಂಗ್ ಆನ್ ಸೆಂಟರ್, ಕ್ವೀನ್ G4. ನೋಡಿ, ಈ ಒಂದು G7ಅಲ್ಲಿರೋವಂಥ ಒಂದು ಪಾನ್ ಏನಿದೆ ಇದು ಹ್ಯಾಂಗಿಂಗ್ ಪಾನ್. ಇದನ್ನು ಟಾರ್ಗೆಟ್ ಮಾಡಿಕೊಂಡು ಅವರು ಈ ನಡೆನ ನಡೆಸಿದ್ದಾರೆ. ಕಿಂಗ್ F8, H4, H5, ಅಟ್ಯಾಕ್ ಆನ್ ಕ್ವೀನ್ ಮೂವ್ ಬ್ಯಾಕ್ ಟು ಸೇಫ್ಟಿ. B6 ಪಾನ್ ಸ್ಟ್ರಕ್ಚರ್ನ ಅಪ್ಡೇಟ್ ಮಾಡಿಕೊಂಡ್ರು.
ನೋಡಿ ಈಗ ಬಿಷಪ್ G5, ಕ್ವೀನ್ ಹಿಂದೆ ಹೋದರೂ ಕೂಡ ಅವರು ಬಿಷಪ್ನ ತಗೊಂಡು ಬಂದು ಅಟ್ಯಾಕ್ನ ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ. ನೋಡಿ ಈಗ ಈ ಒಂದು ನೈಟ್ ಏನಿದೆ ಇದನ್ನು ಪಿನ್ ಮಾಡಿದ್ದಾರೆ, ಇದರ ಹಿಂದೆ ಕ್ವೀನ್ ಇದೆ ಮತ್ತು ಈ ಒಂದು ಬಿಷಪ್ಗೆ ಒಂದು ಒಳ್ಳೆ ಔಟ್ಪೋಸ್ಟ್ ಕ್ರಿಯೇಟ್ ಆಯಿತು. ಕ್ವೀನ್ C7 ಮೂವಿಂಗ್ ಔಟ್ ಆಫ್ ಪಿನ್. ರೂಕ್ H3, ರೂಕ್ನ ಆಕ್ಟಿವೇಟ್ ಮಾಡಿಕೊಂಡ್ರು. ಪಾನ್ ಕ್ಯಾಪ್ಚರ್ D4 ಮತ್ತು ಪಾನ್ ಕ್ಯಾಪ್ಚರ್ D4. ನೈಟ್ F5, ಪಾನ್ C3. ನೋಡಿ ಈಗ ಇಲ್ಲೇನು ಒಂದು ಡಬಲ್ ಪಾನ್ ಆಗಿತ್ತು ಅದು ಮತ್ತೆ ನೀಟ್ ಮಾಡಿಕೊಂಡು ಪಾನ್ ಸ್ಟ್ರಕ್ಚರ್ನ ಮತ್ತೆ ಸ್ಟ್ರಾಂಗ್ ಮಾಡಿಕೊಂಡ್ರು. ಬಿಷಪ್ A6, ಬಿಷಪ್ ಕ್ಯಾಪ್ಚರಿಂಗ್ A6, ನೈಟ್ ಕ್ಯಾಪ್ಚರ್ಸ್ ಬಿಷಪ್ A6. ನೋಡಿ ಈಗ ಅದು ಬಿಷಪ್ನ ಜಸ್ಟ್ ಸುಮ್ಮನೆ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ನೈಟ್ E2 ಮತ್ತು ನೋಡಿ ಇವ್ರ ನೈಟ್ಗೆ ಈಗ ಬೇರೆ ಎಲ್ಲೂ ಮುಂದೆ ಹೋಗೋದಕ್ಕೆ ಜಾಗನೇ ಇಲ್ಲ. ನೋಡಿ ಇದೊಂದು ಆಪ್ಷನ್ನು, ಇದೊಂದು ಆಪ್ಷನ್ನು, ಇದೊಂದು ಆಪ್ಷನ್ನು, ಇದೊಂದು ಆಪ್ಷನ್ನು. ಈ 4 ಆಪ್ಷನ್ನಲ್ಲಿ ಈ ಕಡೆ ಎಲ್ಲೇ ಮುಂದೆ ಹೋದರೂ ಕೂಡ ಇವರು ನೈಟ್ನ ಕಳ್ಕೊಳ್ಬೇಕಾಗತ್ತೆ. ಇಲ್ಲಿ ಕ್ವೀನೇ ಇದೆ, ಉಳಿದಿರೋದು ಇದೊಂದೇ ಆಪ್ಷನ್. ಸೊ ಇವರು B8 ಬಂದರು. ಇಲ್ಲಿ ಅವರ ಒಂದು ನಡೆ ವೇಸ್ಟ್ ಆಯಿತು. ನೈಟ್ F4, G6, G4, ಪಾನ್ ಟೇಕ್ಸ್ G4. ನೋಡಿ ಈಗ ನೆಕ್ಸ್ಟ್ ಮೂವಲ್ಲಿ ರೂಕ್ ಮೇಲೆ ಥ್ರೆಟ್ ಇದೆ, ಬಟ್ ಇಲ್ಲಿ ಇವರು ಕ್ವೀನ್ನ ಮತ್ತೆ ರೀಎಂಟ್ರಿ ಮಾಡಿದ್ರು ಪಾನ್ನ ಕ್ಯಾಪ್ಚರ್ ಮಾಡಿ. ನೈಟ್ D7, ರೂಕ್ C1. ನೋಡಿ ಕೋಆರ್ಡಿನೇಷನ್, ಈ ಎರಡು ರೂಕ್ನ ಮತ್ತು ಈ ಪಾನ್ನ ಒಳ್ಳೆ ಒಂದು ಕೋಆರ್ಡಿನೇಷನಲ್ಲಿ ಇಟ್ಕೋತಾ ಇದ್ದಾರೆ. ರೂಕ್ G8, H5 ಪುಷಿಂಗ್, ಪಾನ್ ಟೇಕ್ಸ್ H5, ಕ್ವೀನ್ ಟೇಕ್ಸ್ H5, ಕ್ವೀನ್ C4. ಈಗ ನೋಡಿ ಈ ಕಡೆ ಏನಾಗಿದೆ, ಸ್ವಲ್ಪ ವೀಕ್ ಆಗಿದೆ ಇವ್ರದ್ದು ಒಂದು ಡಿಫೆನ್ಸು. ಸೊ ಇವರು ಸೆಂಟರಿಂದ ಅಟ್ಯಾಕ್ ಮಾಡಲಿಕ್ಕೆ ಸ್ಟೇಜ್ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ನೈಟ್ E2, ಡಿಫೆನ್ಸಿವ್ ಮೂವ್. ರೂಕ್ C8, ರೂಕ್ F3, ರೂಕ್ C6, ನೈಟ್ G3, ಕಿಂಗ್ E8, ನೈಟ್ ಟೇಕ್ಸ್ F5, pawn takes F5, rook takes F5, rook G6, king D2, knight F8, bishop E3, knight E6, queen E2. ನೋಡಿ ಇಲ್ಲೇನಾಯಿತು, ಇವರು ಒಂದು ಸೆಂಟರಲ್ಲಿ ಏನು ಬಿಲ್ಡ್ ಮಾಡ್ತಾ ಇದ್ರು ಇದನ್ನು ಈಸಿ ಮಾಡೋದಕ್ಕೋಸ್ಕರ ಇವರು ಕ್ವೀನ್ ಎಕ್ಸ್ಚೇಂಜ್ ಮಾಡೋಣ ಅಂತ ಇಲ್ಲಿ ಆಫರ್ ಕೊಟ್ಟರು. ಆದರೆ ಇವರು ಆ ಆಫರ್ನ ತಗೊಳ್ಳಿಲ್ಲ, ಮತ್ತು ಇನ್ನೊಂದು ಕಡೆಯಿಂದ ಕಿಂಗ್ ಮೇಲೆ ಚೆಕ್ ಕೊಟ್ಟರು. ಇವರು ಕಿಂಗ್ನ ಡಿಫೆಂಡ್ ಮಾಡಿಕೊಂಡ್ರು. ಮತ್ತು ಇವರು ಕ್ವೀನ್ B1. ಇಲ್ಲಿ ನೋಡಿ, ಇಲ್ಲಿ ಇದೊಂದು ಪಿನ್ ಮೂವ್. ನೋಡಿ ಇದನ್ನು ಇವರೇನಾದ್ರು ಮೂವ್ ಮಾಡಿದ್ರೆ ನೆಕ್ಸ್ಟ್ ಇವರು ಕ್ವೀನಿಂದ ಈ ರೂಕ್ನ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಇದನ್ನು ನಾವು ಅಲ್ಲಲ್ಲಿ ಸಿಗ್ತಾ ಇರುತ್ತೆ, ಗಮನಿಸ್ತಾ ಇರಬೇಕು, ನಾವು ಅದರಿಂದ ಬಚಾವ್ ಕೂಡ ಆಗ್ತಾ ಇರಬೇಕು. C4. ನೋಡಿ ಈ ಒಂದು ರೂಕ್ನ G4ಅಲ್ಲಿ ಇಟ್ಟಿದೆ ಏನಕ್ಕೆ ಅಂದರೆ ಈ ರ್ಯಾಂಕ್ನ ಕಂಟ್ರೋಲ್ ಮಾಡೋದಕ್ಕೆ. ಇವ್ರ ಪ್ಲ್ಯಾನ್ ಇರೋದು ಇದನ್ನು ಕ್ಯಾಪ್ಚರ್ ಮಾಡಿ ಇದನ್ನು ಥ್ರೆಟ್ ಮಾಡಬೇಕು ಅಂತ, ಬಟ್ ಇವ್ರ ಪ್ಲ್ಯಾನ್ ಇರೋದು ಇದ್ರ ಮೇಲೆ D4. ಪಾನ್ ಕ್ಯಾಪ್ಚರ್ D5, ರೂಕ್ ಕ್ಯಾಪ್ಚರ್ D4, ಚೆಕ್. ಬಿಷಪ್ ಕ್ಯಾಪ್ಚರ್ D4. ನೋಡಿ ಈಗ ಇವರು ಕ್ವೀನ್ ಏನಿದೆ ಇದರಿಂದ
ಅವರು ರೂಕ್ನ ಕ್ಯಾಪ್ಚರ್ ಮಾಡಿ ಚೆಕ್ ಕೊಟ್ಟರು. ಇಲ್ಲಿ ಅವ್ರ ಕಿಂಗು ಇವ್ರ ಕ್ವೀನ್ನ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು. ಇಂಥ ಒಂದು ನಾವು ಸಡನ್ನಾಗಿ ನೋಡಿದಾಗ ಇದೊಂದು ಬ್ಲಂಡರ್ ಅಂತ ಅನಿಸುತ್ತೆ, ಆದರೆ ಅದು ಬ್ಲಂಡರ್ ಅಲ್ಲ. ಯಾಕೆ ಅಂದರೆ ಇಲ್ಲಿ ನೈಟ್ ಫೋರ್ಕ್ ಇದೆ. ಕಿಂಗ್ ಕ್ಯಾಪ್ಚರ್ಸ್ ಕ್ವೀನ್ ಮತ್ತು ನೈಟ್ ಕ್ಯಾಪ್ಚರ್ಸ್ D4 ಚೆಕ್ ಮತ್ತು ಫೋರ್ಕ್, ಕ್ವೀನು ಮತ್ತು ರೂಕು ಯಾವುದನ್ನಾದರೂ ಸೆಲೆಕ್ಟ್ ಮಾಡ್ಬೋದು. ಅವರು ಕಿಂಗ್ D3. ಸೊ ಬೆಸ್ಟ್ ಅಪ್ರೋಚ್ ಬಂದು ಕ್ಯಾಪ್ಚರ್ ಕ್ವೀನ್, ಅದನ್ನೇ ಮಾಡಿದ್ರು. ನೈಟ್ ಕ್ಯಾಪ್ಚರ್ E2, ಕಿಂಗ್ ಕ್ಯಾಪ್ಚರ್ E2, ರೂಕ್ G4, F4. ನೋಡಿ ಈಗ ಏನಾಯಿತು, ಮಿಡಲ್ ಗೇಮಿಂದ ನಾವು ಒಂದು ಎಂಡ್ ಗೇಮ್ ಫೇಸ್ ಕಡೆಗೆ ಬರ್ತಾ ಇದ್ದೀವಿ. ಈಗ ಪ್ರತಿಯೊಂದು ಕೂಡ ತುಂಬಾ ಕೌಂಟ್ ಆಗುತ್ತೆ. ಇಲ್ಲಿ ನಾವು ಕೌಂಟ್ ಮಾಡಿದ್ರೆ ಇವ್ರ ಕಡೆ 4 ಪಾನ್ಸ್ ಇದೆ, ಇವ್ರ ಕಡೆ 3 ಪಾನ್ಸ್ ಇದೆ, ಮತ್ತು ಮೇಜರ್ ಪೀಸಸ್ಸು ಎರಡೂ ಕಡೆನೂ ಒಂದೊಂದು ರೂಕ್ ಇದೆ ಅಷ್ಟೇ. ಆದರೆ ಇದರಲ್ಲಿ ಒಂದೇನೆಂದರೆ ಇಲ್ಲಿ ಇವ್ರದ್ದು 2 ಪಾನ್ ಇದೆ ಒಂದು ಅಲೈನ್ಮೆಂಟಲ್ಲಿ, ಇದು ಸೈಡಲ್ಲಿದೆ, ಇದೊಂದೇ ಸಪ್ರೇಟ್ ಆಗಿದೆ, ಇದಕ್ಕೆ ಯಾವುದು ಅಕ್ಕಪಕ್ಕ ಯಾವುದು ಪಾನ್ ಇಲ್ಲ. ಸೊ ಇದನ್ನು ವೀಕ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಆದರೆ ಇವ್ರ ಕಡೆ ಏನಾಗಿದೆ, ಇದು 1 ಪಾನ್ ಮಾತ್ರ ಸೈಡಲ್ಲಿದೆ, ಇದೊಂದೇ ವೀಕು. ಇದು 3 ಏನಿದೆ ಇದು ಹತ್ತತ್ರನೇ ಇದೆ ಮತ್ತು ಸೆಂಟರಲ್ಲಿದೆ. ಸೊ ಇದೇ ಇವ್ರಿಗೆ ಅಡ್ವಾಂಟೇಜು. ರೂಕ್ G3 ಇದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಇವರು ಇದನ್ನು ಕಾಪಾಡಬೇಕು ಅಂದರೆ ತುಂಬ ಅಷ್ಟು ಟೈಮ್ ಇಲ್ಲ. ಸೊ ಇವರು ಬೇರೆ ರೀತಿಯ ಒಂದು ಸ್ಟ್ರಾಟಜಿ ತಗೊಂಡ್ರು, ಆಫರ್ ಮಾಡಿದ್ರು ರೂಕ್ ಎಕ್ಸ್ಚೇಂಜ್ಗೆ, ಆದರೆ ಅವರು ತಗೊಳ್ಳಿಲ್ಲ ಆಫರು. ಅವರು ಒಂದು ಪಾನ್ನ ಕ್ಯಾಪ್ಚರ್ ಮಾಡಿದ್ರು. ನೋಡಿ ಇಲ್ಲಿಂದ ಮುಂದೆ ತುಂಬ ಹುಷಾರಾಗಿ ಕರೆಕ್ಟಾಗಿ ಅನಲೈಸ್ ಮಾಡಬೇಕು ಎಂಡ್ ಗೇಮ್ ಅನ್ನೋದು. ಅದಕ್ಕೆ ರೂಕ್ G8 ಚೆಕ್, ಕಿಂಗ್ D7, ರೂಕ್ F8. ನೋಡಿ ಈ ಒಂದು F7ಅಲ್ಲಿರೋ ಪಾನ್ನ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಿಂಗ್ E7 ಪ್ರೊಟೆಕ್ಷನ್, ಈ ಕಡೆ ಬಂದರು. ರೂಕ್ B8, ಅವರು ಕಿಂಗ್ D7 ಏನಂದರೆ ಹೇಗಾದರೂ ಮಾಡಿ ಇದಕ್ಕೇನಾದ್ರು ಸಪೋರ್ಟ್ ಕೊಡ್ಬೋದಾ ಅಂತ. ಆದರೆ ಇವರೇನು ಮಾಡಿದ್ರು, ರೂಕ್ B7 ಚೆಕ್ ಕೊಟ್ಟರು. ಈಗ ಇವ್ರ ರೂಕ್ ಏನಿದೆ ಇಲ್ಲಿಂದ ಮೂವ್ ಆಗೋ ಆಗಿಲ್ಲ, ಇಲ್ಲಿಂದ ಮೂವ್ ಆದರೆ ಇವರು ಇದನ್ನು ಕ್ಯಾಪ್ಚರ್ ಮಾಡಿಬಿಡ್ತಾರೆ. ಸೊ ಇಲ್ಲಿರೋ ಒಂದು ಬೆಸ್ಟ್ ಒಂದು ಸ್ಟ್ರೀಕ್ ಏನಿದೆ ಇದು ಬ್ರೇಕ್ ಆಗಿಬಿಡುತ್ತೆ. ಕಿಂಗ್ E8 ಮತ್ತು ಇವರೇನು ಮಾಡಿದ್ರು, ಪಾನ್ D6. ಇಷ್ಟಕ್ಕೆ ಈ ಬ್ಲ್ಯಾಕ್ ಇವರೇನಿದ್ರು ಜಫ್ರಿ ಜಿಯಾಂಗ್ ಅವರು ರಿಸೈನ್ ಮಾಡಿಬಿಟ್ರು. ಏಕೆಂದರೆ ಇಲ್ಲಿಂದ ಮುಂದೆ ಏನೇ ಮಾಡಿದ್ರೂ ಕೂಡ ವಿಶ್ವನಾಥನ್ ಆನಂದನ್ ಅವರು ಗೆಲ್ಲೋದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲ ಒಂದು ಕಾಂಬಿನೇಷನ್ಸ್ನು ಕೂಡ ಪ್ರಯತ್ನ ಮಾಡಿದ್ದೀನಿ. ನೀವು ಕೂಡ ಈ ಸೆಟಪ್ ಇಟ್ಕೊಂಡು ಪ್ರಯತ್ನ ಮಾಡಿ ನೋಡಿ ಹೇಗಾದರೂ ಸಾಧ್ಯ ಇದೆಯಾ ಅಂತ. ಈ ಒಂದು ಗೇಮಲ್ಲಿ ನಾವೇನೇನು ಮಾತಾಡ್ತಾ ಇದ್ವಿ ಇದೆಲ್ಲ ಇದೆ ನೋಡಿ. ಪಾನ್ ಸ್ಟ್ರಕ್ಚರ್ ಇದೆ, ಕೋಆರ್ಡಿನೇಷನ್, ಕಂಟ್ರೋಲಿಂಗ್ ದ ಸೆಂಟರ್, ಗೈನಿಂಗ್ ದ ಸ್ಪೇಸ್. ಇನಿಷಿಯಲಿ ಮಿಡ್ಲ್ ಗೇಮ್ ಸ್ಟಾರ್ಟಿಂಗಲ್ಲೇ ಅವರು ಹೇಗೆ ಒಂದು ಸ್ಪೇಸ್ ಗೈನ್ ಮಾಡಿದ್ರು, ಪ್ಲ್ಯಾನಿಂಗ್ ಮಾಡಿದ್ರು, ಮತ್ತು ಮಿಡ್ ಗೇಮ್ನ ಎಷ್ಟು ಸ್ಟ್ರಾಂಗಾಗಿ ತೊಗೊಂಡು ಬಂದರು ಅಂದರೆ ಎಂಡ್ ಗೇಮ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ತುಂಬ ಈಸಿಯಾಗಿ ಇವರು ವಿನ್ ಆದರು. ಧನ್ಯವಾದಗಳು.